ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಇನ್ನು ಉಳಿದಿರೋದು ಸರ್ಕಾರಕ್ಕೆ ಆಯುಷ್ ಎಷ್ಟು ಅಂದರೆ ಅದು 2.25 ವರ್ಷ ಮಾತ್ರ ಆಯುಷ್ಯನ್ನು ಉಳಿದಿದೆ. ಆ 2.25 ವರ್ಷದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಬಾಗಲಕೋಟೆ ಚುನಾವಣೆ ಭಾಳಷ್ಟು ಪ್ರತಿಷ್ಠವಾಗಿ ತಗೊಂಡಿದ್ದಾರೆ. ನೋಡ್ರಿ, ಪ್ರತಿಷ್ಠವಾಗಿ ತಗೊಂಡು ಹತ್ತತ್ರ 7-8 ದಿನಗಳು ಇಲ್ಲೇ ಪ್ರಚಾರವನ್ನು ಮಾಡಿದ್ದಾರೆ. ನಿನ್ನೆ ಕೂಡ CM ಸಾಹೇಬರು ದಾವಣಗೆರೆಗೆ ಹೋಗಿ ಮತ್ತೆ ಪುನಃ ಇಲ್ಲಿಗೆ ರಾತ್ರಿ ಬಂದಾರ. ಮತ್ತು ಇವತ್ತು ಕೊನೆಯ ದಿನ ಪ್ರಚಾರ ಮಾಡಿ ನಾವೆಲ್ಲರೂ ಕೂಡ 5 ಗಂಟೆ ಒಳಗಡೆ ನಿರ್ಗಮಿಸಬೇಕಾಗಿದೆ, ನಮ್ಮ ಜಿಲ್ಲೆಗಳಿಗೆ ನಾವು ಹೋಗಬೇಕಾಗಿದೆ. CM ಸಾಹೇಬರು ಬಂದು ಕೂಡ ಇಲ್ಲೇ ಎಷ್ಟು ಅಂತ ಹೇಳಿದ್ರೆ ಅವರಿಗೆ ಇಲ್ಲೇ ಪ್ರಚಾರವನ್ನು ಮಾಡಬೇಕು, ಗೆಲ್ಲಿಸ್ಕೋಬೇಕನ್ನಂಥ ಒಂದು ರೀತಿ ನಾನು ಗೆಲ್ಲಿಸ್ಕೋಬೇಕನ್ನಂಥ ಸಂಕಲ್ಪವನ್ನು ಮಾಡಿದ್ದಾರೆ. ಹಂಗಾಗಿ ಇವತ್ತು 2.5 ವರ್ಷಗಳಾಯಿತು. 2.5 ವರ್ಷಗಳಲ್ಲಿ ಏನು ಮಾಡ್ತಾರೆ? 2.25 ವರ್ಷದಲ್ಲಿ ಏನು ಮಾಡ್ತಾರೆ? 2.25 ವರ್ಷದಲ್ಲಿ ಇವತ್ತು ಏನು ಮಾಡಲಿಕ್ಕಾಗಲಿಲ್ಲ. ಇನ್ನು 2.25 ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಮೋದಿ ಸಾಹೇಬ್ರನ್ನ ಬೈಕೊಂತ ಹೋಗೋದು ಸಿದ್ದರಾಮಯ್ಯರು ಮಾಡ್ತಾರೆ. ಈ ಚುನಾವಣಾ ಪ್ರಚಾರದಲ್ಲಿ ಅವ್ರು ಹೇಳಿದಂಥ ಮಾತೇನು? ಯಾವುದೇ ಅಭಿವೃದ್ಧಿ ಮುಂಚೆ ಹೇಳಿದಂಥ ಮಾತೇನು? ಸರ್ಕಾರದ ನೋಡಿ ಮತ ಹಾಕಿರಿ, ಸರ್ಕಾರದ ಅಭಿವೃದ್ಧಿ ನೋಡಿ ಮತ ಹಾಕಿರಿ. ಎರಡನೇ ಮಾತೇನು? ಗ್ಯಾರಂಟಿಗಳು ನೋಡಿ ಮತ ಹಾಕಿರಿ. ಜನರಲ್ ಅವ್ರು ಕೂಡ ಹೇಳಿದ್ರು ನಿಮಗೆ ಅಭಿವೃದ್ಧಿ ನೋಡಿ ಮತ ಹಾಕಲ್ಲ, ಗ್ಯಾರಂಟಿಗಳು ನೋಡಿ ಮತ ಹಾಕಲ್ಲ. ಅಂದರೆ ಯಾಕೆ ಅಂತ ಹೇಳಿದ್ರೆ, ಇಲ್ಲಪ್ಪ ಭಾಳಷ್ಟು ಎಲ್ಲವನ್ನು ಕೂಡ ತುಟ್ಟಿ ಮಾಡಿಕೊಂಡು ಕುಂತೀರಿ, ನಾವು ಯಾವುದು ಕೂಡ ಕೊಂಡ್ಕೊಳಕ್ಕಾಗಲ್ಲ, ಬಡವರು ಬದುಕೋಕ್ಕಾಗಲ್ಲ, ಹಂಗಾಗಿ ನಾವು ಏನು ಮಾಡ್ತೀವಿ ಅಂದಾಗ ಇನ್ನು ಮುಂದೆ ನಿಮಗೆ ಮತ ಹಾಕಲ್ಲ ಅಂದಮೇಲೆ ಇನ್ನು ಮುಂದೆ ನಮ್ಮ ಮೇಟಿಯವರು ಅವರು ನಮ್ಮ ಸ್ನೇಹಿತರು, ಭಾಳಷ್ಟು ಸ್ನೇಹಿತರು ಅಂದೇಳಿ ತಮಾಷೆಗೆ ಮಾತಾಡಿ ಮತ ಕೇಳಿದ್ರೆ ಇಲ್ಲ ರೀ ಅವರು ಅದು ಕೂಡ ಕಿಮ್ಮತ್ತು ಕೊಟ್ಟಿಲ್ಲ. ಆಮೇಲೆ ಏನಾಯಿತು? ಆಮೇಲೆ ಜಾತಿ ನೋಡಿ ನಮಗೆ ಮತ ಕೊಡ್ರಿ ಅಂತೇಳಿ ಇವತ್ತು ಹೊಸ ರಾಗವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡಿ ಇವೆಲ್ಲ ವಿಚಾರದ ಜೊತೆಲಿ ಮೋದಿಯವ್ರನ್ನ ಒಂದು ಕಡೆ ಬೈಯೋದು ಕೆಲಸ ಮಾಡಿದ್ರು, ಒಂದು ತಗಲೋದು ಕೂಡ ಕೆಲಸವನ್ನು ಮಾಡ್ಕೊಂತ ಈ 12 ದಿನಗಳ ಕಾಲ ಸಮಯವನ್ನು ಕಳೆದು ಬಿಟ್ಟಾರ. ಹಂಗಾಗಿ ಇವತ್ತು ಗ್ಯಾರಂಟಿಗಳ ವಿಚಾರದಲ್ಲಿ ಮಾತೆತ್ತಿರಿ ಸಾಕು. ಇವತ್ತು ನೋಡ್ರಿ ಜಾಹೀರಾತು ಎಷ್ಟು ಕೊಡ್ತಾ ಇದ್ದಾರೆ ನೋಡ್ರಿ, ಅವ್ರ ರೊಕ್ಕ ಎಲ್ಲ ಕೂಡ ಜಾಹೀರಾತುಗಳು ಕೊಟ್ಟಿರ್ತಾರೆ ನೋಡ್ರಿ. ಅಂದರೆ ಬಾಗಲಕೋಟಲ್ಲಿ ಇಲ್ಲಿ ಗ್ಯಾರಂಟಿ ಅಂದ್ರೆ ಇಲ್ಲಿ ಬಾಗಲಕೋಟೆ ತಾಲೂಕಲ್ಲಿ ಹಾಕ್ಯಾರ್ರಿ ಇದು ಗೃಹಲಕ್ಷ್ಮಿ ಅಂತದ್ದು, ಅಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಹಾಕ್ಯಾರ, ಅದು ಬಿಟ್ಟು ಏನಿಲ್ಲ. ಅದು ಏನು ಇವತ್ತು ಮಾತಿದ್ದರೆ ಸರ್ ಗ್ಯಾರಂಟಿ ಕೊಟ್ಟಿನಿ ಯಾಕೆ ಅಭಿವೃದ್ಧಿ ಕೆಲಸಗಳಾಗಲಿಲ್ಲ, ಯಾಕೆ ರಸ್ತೆಗಳು ಹಾಕಲಿಲ್ಲ, ಯಾಕೆ ಹೊಸ ಬಸ್ಸುಗಳು ಖರೀದಿ ಮಾಡಲಿಲ್ಲ, ಯಾಕೆ ನೀನು ಇವತ್ತು ಎಲ್ಲವನ್ನು ಕೂಡ ದಿನಸುಗಳು ತುಟ್ಟಿ ಮಾಡಿಕೊಂಡು ಕೂತಾರೆ, ಗ್ಯಾರಂಟಿ ಕೊಟ್ಟಿನಿ, ಯಾವುದನ್ನ ಕೇಳಪ್ಪ ಗ್ಯಾರಂಟಿ ಕೊಟ್ಟಿನಿ ಅದಕ್ಕೋಸ್ಕರ ಹಿಂಗಾಗಿದೆ ಅನ್ನೋಂಥದ್ದು ಹೇಳ್ಕೊತ ಆಗಲಿ. ಇವತ್ತು ಪ್ರತಿಯೊಂದು ಗ್ಯಾರಂಟಿ ಮೇಲೇ ಇವತ್ತು 2.5 ವರ್ಷಗಳು ಕಳೆದು ಬಿಟ್ರು. ಫ್ರೀ ಬಸ್ ಕೊಟ್ಟಿದ್ದೀನಿ, 2,000 ರೂಪಾಯಿ ಕೊಟ್ಟಿದ್ದೀನಿ, ಎಲ್ಲವನ್ನು ಕೂಡ ಹಿಂಗೆ ಅಂದರೆ ಗಾಳಿಯಲ್ಲಿ ತೂರ್ಬಿಟ್ರಿ. 2 ವರ್ಷಗಳ ಕಾಲ, 2.25 ವರ್ಷಗಳ ಕಾಲ ಹಿಂಗೆ ಹೇಳ್ಕೊಂತಾನೆ ಎಲ್ಲರೂ ಕೂಡ ಹಿಂಗೆ ಮಾಡಿಬಿಟ್ರಾಗಲಿ, ಏನು ಕೂಡ ಮಾಡೋಂಥ ಕೆಲಸ ಆಗಲಿಲ್ಲ. ಆದರೆ ನಾನು ಇವತ್ತು ಹೆಣ್ಮಕ್ಳಿಗೆ ನಾನು ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಇವತ್ತು ನಿಮ್ಮ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಟ್ಟು ನಿಮ್ಮ ಗಂಡಂದರಿಗೆ ಜೋಬಿಗೆ ಕತ್ತಿರಾಕಂಥ ಕೆಲಸ, ಪಿಕ್ಪಾಗಿ ಹೊಡೆಯುವಂಥ ಕೆಲಸ ಈ ಸರ್ಕಾರ ಕೂಡ ಮಾಡಿದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಕೂಡ ಮುಂದುವರ್ಸ್ಕೊಂತ ಬಂದಾರ. ಅದ್ರ ಬಿಟ್ಟರೆ ಅದರ ಸೈಡ್ಗಳಲ್ಲಿ ನೋಡಿದ್ರೆ ಏನು ಕ್ರೆಡಿಬಿಲಿಟೀಸ್ ಅಂತ ಏನಿಲ್ಲ. ಇವತ್ತು ನಾನು ಸತೀಶ್ ಅಣ್ಣವ್ರಿಗೆ ಕೇಳೋಂಥ ವಿಚಾರ ಮುಂಚೆ ಕೂಡ ಕೇಳಿದ್ದೀನಿ. ಅಣ್ಣವರೇ, ಈ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ ಆದಂಥ ಟೈಮಲ್ಲಿ ಕೂಡ ಯಾಕೆ ಬಾಯಿ ಬಿಚ್ಚಿ ಮಾತಾಡ್ತಾ ಇಲ್ಲ ಅಣ್ಣವ್ರೆ? ನೀವು ದೊಡ್ಡ ನಾಯಕರು, ಭಾಳಷ್ಟು ಕಾಂಗ್ರೆಸ್ಸಿನಲ್ಲಿ ಇವತ್ತು ಯಾವ ರೀತಿಯಲ್ಲಿ ಇದ್ದೀರಿ ಅಂದ್ರೆ ಮುಖ್ಯಮಂತ್ರಿ ಆಗುವಂಥ ರೇಸ್ನಲ್ಲಿ ತಾವು ಕೂಡ ಇದ್ದೀರಿ ಅಣ್ಣವ್ರೆ. ಈ ಸಮುದಾಯಕ್ಕೆ ಇಷ್ಟೊಂದು ಅನ್ಯಾಯ ಆದಂಥ ಟೈಮ್ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಯಿತು. ಎಲ್ಲೆನ್ನ ಒಂದು ಕಡೆ ನೀನು ತುಟಿ ಬಿಚ್ಚಿ ಅಣ್ಣವ್ರು ಇದು ಅನ್ಯಾಯ ಆಗಿದೆ ಅಂತೇಳಿ ಮಾತಾಡಬೇಕಾಗಿತ್ತಲ್ಲ. ಮಕ್ಕಳಿಗೆ ಸ್ಕಾಲರ್ಶಿಪ್ ಇಲ್ಲ, ಸಾಕ್ಸ್ಗಳಿಲ್ಲ, ಬೂಟ್ಗಳಿಲ್ಲ, ಇಲ್ಲಿ ತನಕ ಇದೆ, ಯಾವುದೇ ಟಮ್ ಇಲ್ಲ, ಎಲ್ಲವನ್ನು ಕೂಡ ನೀವು ಗಾಳಿ ತೂರಿ ಇಷ್ಟೊಂದು ಭ್ರಷ್ಟಾಚಾರ ಆದಂಥ ಟೈಮ್ ಮಾತಾಡಿಲ್ಲ. ಜೊತೆಲಿ ಇವತ್ತು ಮೀಸಲಾತಿ ವಿಚಾರದಲ್ಲಿ ಕೂಡ ಸಾಬ್ರು ಒಳ್ಳೆಯವ್ರಂದ್ರಿಗಿನ ಎಷ್ಟು ಒಳ್ಳೆಯವ್ರಂದ್ರಿಗಿನ ಸಣ್ಣ ಹುಡುಗ ಎಷ್ಟು ಒಳ್ಳೆಯನೋ ನಮ್ಮ ಸತೀಶ್ ಅಣ್ಣ ಕೂಡ ಅಷ್ಟೇ ಒಳ್ಳೆಯವ್ರಿ. ಸಣ್ಣ ಮಗು ಇದ್ದಂಥವ್ರು, ಅವ್ರಿಗೆ ಯಾವುದು ಕೆಟ್ಟದ್ದು ಗೊತ್ತಾಗಲ್ಲ, ಒಳ್ಳೇದು ಗೊತ್ತಾಗಲ್ರಿ. ಸಾಬ್ರು ಇಲ್ರಿ, ಸಮುದಾಯಕ್ಕೆ ಇವತ್ತು 4.5 ವರ್ಷ ಇತ್ತಿರಿ ಸಮುದಾಯದಲ್ಲಿ ಇವತ್ತು ಮೀಸಲಾತಿ ನಮ್ಮ 2023ರಲ್ಲಿ ಜಾರಿಗೆ ತಂದಿರಿ. 2022 ಜಾರಿಗೆ ತಂದಿರಿ. 22 ಏಪ್ರಿಲ್ ಜಾರಿಗೆ ತಂದಿರಿ. ಮೊನ್ನೆ ಹತ್ತತ್ರ ರೀಸೆಂಟ್ ಆಗಿ 4.5 ವರ್ಷ ರೀ ಸಿದ್ದರಾಮಯ್ಯ ಸಾಹೇಬರು 4.5 ವರ್ಷ ಇತ್ರಿ. 4.5 ವರ್ಷದ ಇದ್ದ ನಂತರ ಈ ಸರ್ಕಾರ ಹೋಗಿ ಕೋರ್ಟಲ್ಲಿ ಮಂಡಿಸ್ಬೇಕಾಗಿತ್ತು ರೀ.
ಇವರು ಅಡ್ವೊಕೇಟ್ಗಳು ಕೂಡ ಹೋಗಿ ಅಲ್ಲಿ ಏನಾಗಿದೆ ಅನ್ನೋ ವಿಚಾರವನ್ನು ಕೂಡ ಮಂಡಿಸಕ್ಕೆ ಯಾರು ಲಾಯರ್ನ ಕಳಿಸಿಲ್ಲ ರೀ. ಆಮೇಲೆ ಇವರು ಕೂಡ ಇವತ್ತು ಮೀಸಲಾತಿ ಏನು ಇವತ್ತು ಕಡಿಮೆ ಮಾಡಿದಾರೋ ಕೋರ್ಟಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಿರೋಂಥದ್ದು ಕಾಂಗ್ರೆಸ್ಸಿನ ನಾಯಕರು, ಅವರು ಹಿಂಬಾಲಕರು, ಸತೀಶ್ ಅಣ್ಣವರು ಹಿಂಬಾಲಕರು ಸೇರಿ ಕೋರ್ಟಲ್ಲಿ ಇವತ್ತು ಸ್ಟೇ ಮಾಡೋಂಥ ಕೆಲಸ, ಪಾರ್ಸಲಿ ಸ್ಟೇ ಮಾಡೋಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ತರಕ್ಕಾಗಿದೆ. ನಮ್ಮ ಸಾಬ್ರು ಏನು ಮಾತಾಡಿಲ್ಲ ರೀ ಸತೀಶ್. ಹಂಗಾಗಿ ಈ ಸಮುದಾಯದ ಮತಗಳನ್ನು ಪಡ್ಕೋಬೇಕಂದೇಳಿ ಭ್ರಮದಲ್ಲಿದ್ದಾರೋ ಬಹುಶಃ ಅವರು ಈ ಸಾರಿ ಸಾಬ್ರು ಫೇಲ್ ಆಗ್ತಾರೆ. ಸತೀಶ್ ಜಾರಕಿಹೊಳಿ ರೂಪದಿಂದನೇ ಇವತ್ತು ಅಲ್ಲಿ ಭ್ರಷ್ಟಾಚಾರ ಆಗಿ ನೂರಾರು ಕೋಟಿ ರೂಪಾಯಿ ಹಣವನ್ನು ನುಂಗಿದ ನಂತರ ಕೂಡ ತಾವು ಹೇಳಿದಂಥ ಮಾತೇನು ಇವತ್ತು ಜಾತಿಯನ್ನು ಹೇಳಿ ಜಾತಿಯಿಂದ ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಕೆಲಸ ತಾವು ಮಾಡ್ತೀರಿ. ಬಾಗಲಕೋಟೆ ಚುನಾವಣೆಯಲ್ಲಿ ತಾವು ಏನಂತ ಪ್ರಚಾರ ಮಾಡ್ತಾ ಇದ್ರಿ ಹೇಳಲ್ಲ. ಬಾಗಲಕೋಟೆ ಚುನಾವಣೆಯಲ್ಲಿ ತಾವು ಹೇಳಿದಂಥ ಮಾತುಗಳೇನು, ತಾವು ಪ್ರಚಾರದಲ್ಲಿ ಬಳಸಿದಂಥ ಶಬ್ದಗಳೇನು? ನಾನೊಬ್ಬ ಹಿಂದುಳಿದಂಥ ನಾಯಕ, ಹಂಗಾಗಿ ಮತ ಕೇಳ್ತಾ ಇದ್ದೀನಿ. ಅಲ್ರಿ ನೀವು ಬಜೆಟ್ ಅಲ್ಲಿ ಇವತ್ತು ಜಾತಿ ಧರ್ಮವನ್ನು ನೋಡಿ ಬಜೆಟ್ ಹಣವನ್ನು ನೀಡ್ತಾ ಇದ್ದೀರೇನ್ರಿ? ಒಬ್ಬ ಹಿಂದುಳಿದಂಥ ನಾಯಕ ಅಂತ ಹೇಳಿ ತಾವು ಇವತ್ತು ಪ್ರಚಾರವನ್ನು ಮಾಡ್ತಾ ಇದ್ರಲ್ಲ, ಇವತ್ತು ನೀವು ಬಜೆಟ್ ಅಲ್ಲಿ ಇವತ್ತು ಜಾತಿ ಧರ್ಮ ನೋಡಿ ಹಣವನ್ನು ನೀಡಂತ ಕೆಲಸ ಆಗ್ತಿದ್ರ. ಇವತ್ತು ತಾವೆಲ್ಲರೂ ಕೂಡ ಏನ್ ಹೇಳ್ತಾ ಇದ್ರಿ? ಬಿಜೆಪಿಯವರು ದಲಿತರ ವಿರೋಧಿ ಅಂತ ಹೇಳ್ತಾ ಇದ್ರಿ ಸಿದ್ದರಾಮಯ್ಯನವರೇ. ನಾನು ಕೇಳ್ತಾ ಇದ್ದೀನಿ, ಇವತ್ತು ತಾವು ಸ್ಪಷ್ಟೀಕರಣ ಕೊಡಲ್ಲ. ದಲಿತರ ವಿರೋಧಿ, SC ST ವಿರೋಧಿ ಬಿಜೆಪಿನ, ಕಾಂಗ್ರೆಸ್, ಸಿದ್ದರಾಮಯ್ಯನವರ ಅಂತೇಳಿ ಒಂದ್ಸರಿ ಯೋಚನೆ ಮಾಡಿ. ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು ಇಷ್ಟೊಂದು ದೊಡ್ಡ ಹಣವನ್ನು ಭ್ರಷ್ಟಾಚಾರ ಮಾಡಿದ್ರಲ್ಲ. ಇವತ್ತು ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸುಮಾರು 870 ಕೋಟಿ ರೂಪಾಯಿ, 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದು ಬಿಜೆಪಿ, ಕಾಂಗ್ರೆಸ್, ಬಿಜೆಪಿ ಅನ್ನೋಂಥ ಸ್ಪಷ್ಟೀಕರಣ ಕೊಡಲ್ಲ. ನೀವು ದಲಿತರ ವಿರೋಧಿ ಅಂತೀರಲ್ಲ, ಆ ದಲಿತರ ವಿರೋಧಿ ಅನ್ನೋದಕ್ಕೆ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಇತ್ತಲ್ಲ, ಅದು ಭ್ರಷ್ಟಾಚಾರ ಮಾಡಿರೋದು ಕಾಂಗ್ರೆಸ್, ಬಿಜೆಪಿ ಅನ್ನೋಂಥ ಸ್ಪಷ್ಟೀಕರಣ ಕೊಟ್ಟಿದ್ದು ಸಿದ್ದರಾಮಯ್ಯನವರೇ. ಇವತ್ತು SPP TSP ಹಣ, ನಾನು ಮಹೇಶ್ ಅಣ್ಣನವರು ಇವತ್ತಿಲ್ಲ, ನಾವು ಅಧಿಕಾರದಲ್ಲಿಲ್ಲ. ಮಹೇಶ್ ಅಣ್ಣ ಕೂಡ ಭಾಳ ಇಲ್ಲ, ನಮಗೆ ಮೀಸಲಾತಿ ಜಾಸ್ತಿ ಬೇಕಂತೇಳಿ ನಾವು ಕೂಡ SC ST ಜನಾಂಗದವ್ರು ಮೀಸಲಾತಿ ಜಾಸ್ತಿ ಬೇಕಂತೇಳಿ ಜಾಸ್ತಿ ಮಾಡಿದ ನಂತರ ಇತರ ಜನಾಂಗದವರೆಲ್ಲರೂ ಕೂಡ ಕೋಪ ಆಗಿ ಮಹೇಶ್ ಅಣ್ಣನ್ನು ಸೋಲಿಸಿದ್ರು, ನನ್ನ ಸೋಲಿಸಿದ್ರು. ಯಾಕಂದ್ರೆ ಅವ್ರ ಜಾತಿಯವರು ಮೀಸಲಾತಿಯನ್ನು ತೊಗೊಂಡ್ರಪ್ಪ, ನಮಗೆ ಜಾತಿ ಕೊಡಿಸಿಲ್ಲ ಅನ್ನೋ ಕೋಪದಿಂದ ನನ್ನ ಮಹೇಶ್ ಅಣ್ಣವ್ರನ್ನ ಎಲ್ಲ ST ST ಸಮುದಾಯದವರು ಸೋಲಿಸಿದ್ರು. ಇವತ್ತು ನಾನು ಸಿದ್ದರಾಮಯ್ಯ ಕೇಳ್ತೀನಿ, ಅವರು ವಿರೋಧ ಪಕ್ಷದ ನಾಯಕರಿದ್ರು. 2018ರಲ್ಲಿ ಅವರು ವಿರೋಧ ಪಕ್ಷದ ನಾಯಕರಿದ್ರು. ಅದಕ್ಕಿಂತ ಮುಂಚೆ ವಿರೋಧ ಪಕ್ಷದ ನಾಯಕರಿದ್ದ ಟೈಮ್ಲಿ STP TSP ಹಣವನ್ನು ಇವತ್ತು ಅದನ್ನ ಬೇರೆ ಕಡೆ ಬಳಕೆ ಮಾಡ್ಕೊಂತಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಬಹಳಷ್ಟು ಸರ್ ಅವರು ಮಾತಾಡ್ತಿದ್ರು. ನಾವು ಕೂಡ ಅದನ್ನು ಬಳಕೆ ಮಾಡ್ಕೋಬಾರ್ದು ಅಂತ ಹೇಳಿದ್ವಿ. ಆದರೆ ಇವತ್ತು ಈ ಸರ್ಕಾರ ಬಂದಂತ STP TSP ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋ ಕೆಲಸ ಅದು ಕಾಂಗ್ರೆಸ್ ಮಾಡಿದೆ, ಬಿಜೆಪಿ ಮಾಡಿದೆ ಅನ್ನೋ ಸ್ಪಷ್ಟೀಕರಣ ಕೊಟ್ಟರಲ್ಲ ಸಿದ್ದರಾಮಯ್ಯ ಸರ್.